ನನಗೆ ಬೇಕಾದಾಗ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಸೆಕ್ಸ್. ಹೋಲ್ ದಟ್ ಥಾಟ್. ಹಿಂದೆಲ್ಲ ದೇವಸ್ಥಾನಗಳಲ್ಲಿ ಕೂಡ ಸೆಕ್ಷುವಲ್ ಪೊಸಿಷನ್ಸ್ ಇರ್ತಾ ಇತ್ತು ಬಿಕಾಸ್ ಹಾ ಈಗ ಬರೋದು ದಟ್ ಜಸ್ಟ್ ಫಾರ್ಮ್ಸ್ ಅನ್ ಅದರ್ ಚಾಪ್ಟರ್ ಆಕ್ಚುಲಿ. ಅದನ್ನ ಆಕ್ಸೆಪ್ಟ್ ಮಾಡೋ ಜನರು ಇಲ್ವೇ ಇಲ್ಲ. ಒಬ್ರು ಹೋಗಿ ಕೈ ಹಿಡಿದ್ರು, ಏನ್ ನಾನು ಹೋಗಿ ಕೈ ಹಿಡ್ದಿದ್ ಅಷ್ಟೇ ಅಲ್ವಾ ಅಂತ ಕೇಳೋರು ತುಂಬಾ ಜನ. ಸೊ ದಟ್ಸ್ ವೇರ್ ಇಟ್ ಸ್ಟಾರ್ಟ್ಸ್ ಫ್ರಮ್. ಇದನ್ನ ಮಾತಾಡಿದ ತಕ್ಷಣ ಜನರು, ಮಕ್ಕಳು ಈ ಜಗತ್ ಹಾಳಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ, ಬಟ್ ಆಲ್ರೆಡಿ ಹಾಳಾಗಿದ್ದಾರೆ ಅಂತ ಯೋಚನೆ ಮಾಡಲ್ಲ. ನಮಸ್ಕಾರ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಕೂಡ ಸ್ವಾಗತ. ಇನ್ನೂನು ಬೇಕಾಗಿದೆ ಅನ್ನೋ ಸೀರೀಸನ್ನು ಶುರು ಮಾಡೋ ಹೊತ್ತು ಏನು ಬೇಕಾಗಿದೆ? ಇನ್ನೂನು ಬೇಕಾಗಿದೆ. ನಮ್ಮೆಲ್ರಿಗೂ ಕೂಡ ಯಾವತ್ತೂ ಇನ್ನೂ ಹೆಚ್ಚಿನದರ ತುಡಿತ ಇದ್ದೇ ಇರುತ್ತೆ. ಎಸ್ಪೆಷಲಿ ಜೀವನದಲ್ಲಿ ಸಂತೋಷ ಇರಬೇಕು, ಸುಖ ಇರಬೇಕು, ನೆಮ್ಮದಿ ಇರಬೇಕು, ಆರೋಗ್ಯ ಇರಬೇಕು, ಎಲ್ಲಾನು ಹೌದು. ಆದರೆ ಈ ಇನ್ನೂನು ಬೇಕಾಗಿದೆ ಅನ್ನೋ ತುಡಿತದಲ್ಲಿ ಮತ್ತು ಹೆಚ್ಚು ನಮ್ಮನ್ನು ಸೆಳೆಯುವಂಥದ್ದು ಲೈಂಗಿಕತೆ. ನಮಗೆ ಆ ಸೆಕ್ಸ್ ಅಂತ ಅನ್ನೋದು ನಮ್ಮನ್ನು ಯಾವತ್ತೂ ಜಾಸ್ತಿ ಸೆಳೆಯುತ್ತೆ. ಸೆಕ್ಸ್ ಲೈಫಿಗೆ ಬೇಕೇ ಬೇಕು. ನಾವೆಲ್ಲರೂ ಕೂಡ ನಮ್ಮ ಮುಂದಿನ ಜನ್ರೇಷನನ್ನು ಕಾಣಬೇಕು ಅಂತಂದರೆ ಸೆಕ್ಸಿನ ಅವಶ್ಯಕತೆ ಇದ್ದೇ ಇದೆ. ಆದರೆ ಸೆಕ್ಸೇ ಲೈಫಾ? ಆದರೆ ಸೆಕ್ಸನ್ನೇ ಇಟ್ಕೊಂಡ್ರೆ ನಮಗೆ ಅದರ ಹಿಂದೆ ಇರುವಂಥ ಒಂದು ದೊಡ್ಡ ಲೋಕ ತೆರೆದುಕೊಳ್ಳುತ್ತೆ. ಅದು ಆರೋಗ್ಯಕ್ಕಿರ್ಬೋದು, ಮಾನಸಿಕವಾಗಿರ್ಬೋದು, ಮತ್ತು ರಿಲೇಷನ್ಶಿಪ್ನಲ್ಲೂ ಕೂಡ ಇರ್ಬೋದು. ಹೀಗೆ ಹಲವಾರು ವಿಚಾರಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿರುವಂಥ ಅಗತ್ಯ ಇದೆ ಅನ್ನೋ ಕಾರಣಕ್ಕೇ ಇನ್ನೂನು ಬೇಕಾಗಿದೆ. ಇನ್ನೂನು ಬೇಕಾಗಿದೆ ಅನ್ನೋ ಒಂದು ಸೀರೀಸನ್ನು ನಾವೀಗ ಶುರು ಮಾಡುವಂತಹ ಸಮಯ. ನಮ್ಮ ಜೊತೆ ಡಾಕ್ಟರ್ ದುರ್ಗಾಶ್ರೀ ಶೆಟ್ಟಿ ಅವರಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಗೈಡೆನ್ಸಲ್ಲಿ ನಾವು ಈ ಸೀರೀಸನ್ನು ಶುರು ಮಾಡೋಣ ಅಂತ ಹೇಳ್ಕೊಂಡು. ಸೊ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಫಾರ್ ಜಾಯ್ನಿಂಗ್ ಅಸ್. ಕಳೆದ ಹಲವಾರು ವರ್ಷಗಳಿಂದ ಅವರು ಸೆಕ್ಷುವಲ್ ಹೆಲ್ತ್, STI, HIV ಬಗ್ಗೆ ನಿರಂತರವಾಗಿ ಅವರು ಟ್ರೀಟ್ಮೆಂಟನ್ನು ಕೊಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಸ್ಪೆಷಲಿ ಅದನ್ನು ಜನರಿಗೆ ಅದ್ರ ಬಗ್ಗೆ ನಾಲೆಜನ್ನು ಕೊಡುವಂಥ ಪ್ರಯತ್ನನ ಮಾಡ್ತಿದ್ದಾರೆ. ಸೊ ನಮ್ಮ ಚಾನಲ್ನ ಮೂಲಕ ಕೂಡ ಅವರ ಒಂದಿಷ್ಟು ಜ್ಞಾನವನ್ನು ನಿಮ್ಮೆಲ್ಲರಿಗೂ ಕೂಡ ಕೊಡಿಸುವಂಥ ಪ್ರಯತ್ನ. ಸೊ ಮೊದಲಿಗೆ ಈಗ ಬಂದಿದ್ದಕ್ಕೆ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಫಸ್ಟ್ ಕ್ವೆಶ್ಚನ್ ಎಲ್ಲರಿಗೂ ಕೂಡ ಇರುವಂಥದ್ದು, ಈ ಸೆಕ್ಸ್ ಎಜುಕೇಷನ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದು. ಅಲ್ಲಿಂದ ಶುರು ಮಾಡೋಣ ನಮ್ಮ ಸೀರೀಸನ್ನು. ಸೊ ಸೆಕ್ಸ್ ಎಜುಕೇಷನ್ ಹೌ ಇಂಪಾರ್ಟೆಂಟ್, ಮತ್ತು ಅದರ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ನೋಡೋದಾದರೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಫಸ್ಟ್ ಆಫ್ ಆಲ್ ನಾವು ಸೆಕ್ಸ್ ಎಜುಕೇಷನ್ ಇಂದ ಶುರು ಮಾಡಿದೀವಿ ಅಂದರೆ ಲೆಟ್ಸ್ ಬಿಗಿನ್ ವಿತ್ ದ ಹಿಸ್ಟರಿ. ಯಾಕಂದರೆ ಸೆಕ್ಸ್ ಎಜುಕೇಷನ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋದಂದ್ರೆ, ಮುಂಚಿನ ಕಾಲದಲ್ಲಿ ಕಾಮಸೂತ್ರ ಅಂತ ಒಂದು ಕೇಳಿರ್ತೀವಿ ನಾವು. ಆವಾಗ ವಾತ್ಸ್ಯಾಯನ ಅವ್ರು ಬರ್ದಿದ್ರು ಅದನ್ನ. ಬಟ್ ಆ ಎಜುಕೇಶನ್ ಅನ್ನ ಮುಂದೆ ಹೋಗಿ ಬೇರೆಯವ್ರಿಗೆಲ್ಲರಿಗೂ ಅದನ್ನ ಪ್ರೀಚ್ ಮಾಡಿದ್ದಾರೆ. ವೇದಗಳ ತರ ಅದೂನು ಎಲ್ಲರಿಗೂ ಹೋಗಿದೆ. ಅಂದ್ರೆ ಅವರು ಅದನ್ನ ಇಟ್ಕೊಂಡಿದ್ದಾರೆ. ಅದನ್ನ ಆದಷ್ಟು ಅವೇರ್ನೆಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ರು. ಬಟ್ ಇವತ್ತು ಅದೇ ಕಾಮಸೂತ್ರನ್ನ ಅಥವಾ ಅದೇ ಸೆಕ್ಸ್ ಎಜುಕೇಶನ್ ಪದನ್ನ ಯೂಸ್ ಮಾಡಕ್ಕೂ ಎಲ್ರು ಸರಿ ಯೋಚನೆ ಹಿಂಜರಿತಾರೆ. ಲೈಕ್ ಮಾಡ್ಬೇಕಾ ಬೇಡ್ವಾ, ಇವ್ ಸೆಕ್ಸ್ ಎಜುಕೇಶನ್ ಯಾಕೆ ಮಾಡ್ಬೇಕು, ನಾವ್ ಯಾಕೆ ಮಾತಾಡ್ಬೇಕು ಅಂತಾನೆ ಒಂದು ಪ್ರಶ್ನೆ ಬಂದ್ಬಿಟ್ಟಿದೆ. ಸೆಕ್ಸ್ ಎಲ್ಲರಿಗೂ ಬೇಕು, ಆದ್ರೆ ಆ ವರ್ಡ್ ಅನ್ನು ಹೇಳಕ್ಕೆ ಎಕ್ಸಾಕ್ಟ್ಲಿ. ಯಾಕಂದ್ರೆ ಎಲ್ಲರಿಗೂ ಒಂದ್ ಹಿಂಜರಿಕೆ. ಒಬ್ರು ಅದ್ರ ಬಗ್ಗೆ ಮಾತಾಡೋದಾದ್ರೆ ಅವ್ರು ಕೆಟ್ಟವರು ಅಥವಾ ಅವರಿಗೆ ಅವ್ರು ತುಂಬಾ ಫಾರ್ವರ್ಡೆಡ್ ಆಗಿದ್ದಾರೆ ಅಂತ ಒಂದು ಮಾತುಕತೆ ಬಂದ್ಬಿಟ್ಟು. ಎಕ್ಸಾಕ್ಟ್ಲಿ. ಬಿಕಾಸ್ ನಾನ್ ಈಗ ಇರೋ ಸಿಚುವೇಶನ್ ಅದೇ ತರ ಇದೆ. ಎಲ್ರು ನೋಡೋ ರೀತಿಗೆ ಬದ್ಲಾಗಿದೆ. ಸೊ ತುಂಬಾ ಬೋಲ್ಡ್ ಆಗಿದ್ದಾರೆ, ಮೋಸ್ಟ್ಲಿ ಅವ್ರು ತುಂಬಾ ಚಾಲು ಆಗಿದ್ದಾರೆ, ಆ ತರ ಒಂದು ಯೋಚನೆಗಳು. ಸೊ ನನಗನ್ಸುತ್ತೆ ಫಸ್ಟ್ ಆಫ್ ಆಲ್ ಅಲ್ಲಿಂದಾನೇ ತಪ್ಪು ಸ್ಟಾರ್ಟ್ ಆಗಿರೋದು. ಅದು ನಮ್ಮ ಸೊಸೈಟಿ ಸ್ಟಾರ್ಟ್ ಮಾಡಿರೋ ಒಂದು ಮೂಢನಂಬಿಕೆ. ದಟ್ ಒಬ್ರು ಸೆಕ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ಅಥವಾ ಅದನ್ನ ಒಂದು ವೈದ್ಯರಾಗಿ ನಾನು ಹೇಳ್ತಿದ್ದೀನಿ ಅಂದ್ರೆ ನೀವ್ ಅರ್ಥ ಮಾಡ್ಕೋಬೇಕು ದಟ್ ಈಗ್ಲೂ ಕೂಡ ಈ ವರ್ಲ್ಡ್ ಅಥವಾ ಈ ಜಗತ್ತಲ್ಲಿ ಅದನ್ನ ಆಕ್ಸೆಪ್ಟ್ ಮಾಡೋ ಜನರು ಇಲ್ವೇ ಇಲ್ಲ.
ಬಿಕಾಸ್ ನಾವು ಅದನ್ನ ಅವೇರ್ನೆಸ್ಗೋಸ್ಕರ ಮಾತಾಡ್ತಿದೀವಿ ಅಂತ ಒಬ್ರು ಆಲೋಚನೆ ಮಾಡ್ತಾನೆ ಇಲ್ಲ. ಬಿಕಾಸ್ ಅವ್ರು ಅನ್ಕೊಳ್ತಿದ್ದಾರೆ ಇದನ್ನ ಮಾತಾಡಿದ ತಕ್ಷಣ ಜನರು ಮಕ್ಕಳು ಈ ಜಗತ್ ಹಾಳಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ, ಬಟ್ ಆಲ್ರೆಡಿ ಹಾಳಾಗಿದ್ದಾರೆ ಅಂತ ಯೋಚನೆ ಮಾಡ್ತಾರೆ. ಮಾಡಲ್ಲ. ಬಿಕಾಸ್ ಅದು ರೈಟ್ ವೇ ಆಫ್ ಎಡ್ಯುಕೇಶನ್ ಅನ್ನ ಯಾರು ತಗೊಳ್ಳೇ ಇಲ್ಲ. ಹೇಗ್ ಹೋಗಿ ಈ ಸೆಕ್ಸ್ ಎಡ್ಯುಕೇಶನ್ ಅಂತ ಮಾತಾಡ್ಬಿಟ್ರೆ ಎಲ್ರು ಏನ್ ಅನ್ಕೊಳ್ತಾರೆ, ಸೆಕ್ಸ್ ಎಡ್ಯುಕೇಶನ್ ರಿವಾಲ್ವ್ಸ್ ಓನ್ಲಿ ಅರೌಂಡ್ ಜೆನೈಟಲ್ಸ್, ಪ್ರೈವೇಟ್ ಪಾರ್ಟ್ಸ್ ಬಗ್ಗೆ ಮಾತ್ರ ಸೆಕ್ಸ್ ಎಡ್ಯುಕೇಶನ್, ಬೇರೆ ಯಾವ್ದ್ರ ಬಗ್ಗೆನೂ ಅಲ್ಲ ಅಂತ. ಅದೇ ತಪ್ಪಾಗ್ತಿರೋದು. ಬಿಕಾಸ್ ಸೆಕ್ಸ್ ಎಡ್ಯುಕೇಶನ್ ಸ್ಟಾರ್ಟ್ಸ್ ಫ್ರಮ್ ಹೋಮ್, ಫ್ರಮ್ ಯೋರ್ ಎವ್ರಿ ಸಿಂಗಲ್ ಪಾರ್ಟ್ ಆಫ್ ದ ಬಾಡಿ. ನಿಮ್ಮ ಮನಸ್ಥಿತಿ, ಫಿಸಿಕಲ್ ಸ್ಟೇಟಸ್, ಮೆಂಟಲ್ ಸ್ಟೇಟಸ್, ಇಮೋಷನಲ್ ಸ್ಟೇಟಸ್ ಎಲ್ಲದನ್ನು ಒಟ್ಟಿಗೆ ಸೇರಿಸ್ಕೊಂಡೆ ಸೆಕ್ಸ್ ಎಡ್ಯುಕೇಶನ್ ಮಾತಾಡೋದು. ಫ್ರಮ್ ದ ಡೇ ಒನ್ ನಿಮ್ಮ ಬಾಡಿಲಿ ಚೇಂಜಸ್ ಆಗ್ಲಿ ಅಥವಾ ನಿಮ್ಮ ಮೆಂಟಲ್ ಚೇಂಜಸ್ ಆಗ್ಲಿ ಏನೆಲ್ಲ ಆಗುತ್ತೆ ನಿಮ್ಮ ಸರೌಂಡಿಂಗ್ಸ್ ಎಲ್ಲ, ಅಲ್ಲಿ ಒಬ್ರಿಗೆ ಒಂದು ಕ್ರಶ್ ಆಗುತ್ತೆ, ಅದ್ ಯಾಕೆ ಆಗುತ್ತೆ ಅಂತಾನೆ ಪ್ರಶ್ನೆ. ದಟ್ಸ್ ವೇರ್ ಇಟ್ ಸ್ಟಾರ್ಟ್ಸ್ ಫ್ರಮ್. ಅಲ್ಲಿಂದ ಆರಂಭ ಆಗೋದು. ಎಕ್ಸಾಕ್ಟ್ಲಿ. ಒಂದು ಟೀನೇಜ್ಗೆ ಕಾಲಿಡ್ತಿದೀವಿ, ಅಪ್ಪ ಅಮ್ಮನ ಹತ್ರ ಏನ್ ಹೋಗಿ ಮಾತಾಡ್ಬೇಕು, ಹೇಗ್ ಹೇಳಿ ಅಂತ ಎಷ್ಟೋ ಮಕ್ಳು ಒದ್ದಾಡ್ತಿರ್ತಾರೆ. ಅವರಿಗೆ ಆನ್ಸರ್ ಸಿಗೋದು ಅವ್ರ ಫ್ರೆಂಡ್ಸ್ ಹತ್ರ. ಯಾರೋ ಒಬ್ರು ಹೋಗಿ ಪಾನ್ ಅನ್ನ ನೋಡ್ಕೊಂಡ್ ಬಂದಿರೋರು ನಿಮ್ಮ ಮಗನಿಗೆ ಅಥವಾ ಮಗಳಿಗೆ ಹೋಗಿ ಎಡ್ಯುಕೇಶನ್ ಕೊಡ್ತಿದ್ದಾರೆ, ಟಿಪ್ಸ್ ಕೊಡ್ತಿದ್ದಾರೆ. ಅಂಡ್ ಅದ್ ಎಷ್ಟು ಸರಿ ಎಷ್ಟು ತಪ್ಪಂತ ಅವ್ರಿಗೂ ಗೊತ್ತಿರಲ್ಲ. ಸೊ ದಾಟ್ ಇಸ್ ಆಕ್ಸೆಪ್ಟೆಡ್. ಯಾಕಂದ್ರೆ ಅವ್ರು ಹಿಂದೆ ಮಾಡ್ತಿದ್ದಾರೆ, ನಿಮಗ್ ಗೊತ್ತಿಲ್ಲ, ಎದುರುಗಡೆ ಕಾಣಿಸ್ತಾ ಇಲ್ಲ. Exactly. ಓಪನ್ ಆಗಿ ಮಾತಾಡೋರು ಬೋಲ್ಡ್, ಅವ್ರು ಸರಿ ಇಲ್ಲ, ಅವ್ರು. ಸೊ ದಟ್ ಇಸ್ ವೇರ್ ಒಂದು ಕಾಲದಲ್ಲಿ ಮಾರಲ್ ಕ್ಲಾಸಸ್ ಇರ್ತಾ ಇರ್ಲಿಲ್ಲ, ಬಟ್ ಎಷ್ಟೋ ವರ್ಷದ ಹಿಂದೆ ಮಾರಲ್ ಕ್ಲಾಸಸ್ ಬಂತು. ಐ ಥಿಂಕ್ ನಿಮಗೆ ಗೊತ್ತಿರ್ಬೋದು, ಎಷ್ಟೋ ಮಕ್ಕಳಿಗೆ ಮಾರಲ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರು. ಐ ಬಿಲೀವ್ ಸೆಕ್ಸ್ ಎಡ್ಯುಕೇಶನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ನನಗನ್ಸುತ್ತೆ ಇಟ್ಸ್ ಹೈ ಟೈಮ್. ಎಷ್ಟೋ ಮಕ್ಕಳು ಅನ್ವಾಂಟೆಡ್ ಅಥವಾ ಅನ್ಯಾಚುರಲ್ ಪ್ರೆಗ್ನೆನ್ಸಿಗೆ ಇಟ್ಸ್ ಹ್ಯಾಪನಿಂಗ್, ಇನ್ಸಿಡೆಂಟ್ಸ್ ಬರ್ತಾ ಇದೆ, ಸೆಕ್ಷುವಲ್ ಆಕ್ಟಿವಿಟೀಸ್ ಆಗ್ತಿದೆ, ನಮಗೆ ಗೊತ್ತಿಲ್ಲದೆ ಎಷ್ಟೋ ಇನ್ಸಿಡೆಂಟ್ಸ್ ಆಗಿದೆ, ಆಗ್ತಾ ಇದೆ. ವೆನ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್ ಲೈಕ್ ದಿಸ್, ಇಟ್ಸ್ ಹೈ ಟೈಮ್ ದಟ್ ಸ್ಕೂಲ್ಸ್ ಅಲ್ಲಿ ಒಬ್ರು ಟೀಚರ್ ಇದ್ರ ಬಗ್ಗೆ ಪಾಠ ಮಾಡೋದು ತಪ್ಪು ಅನ್ಸೋದೇ ಇಲ್ಲ, ಅನ್ಸ್ಬಾರ್ದು ಅಂತ ನನಗೆ ಅನ್ಸುತ್ತೆ. ಇಟ್ಸ್ ಹೈ ಟೈಮ್ ದಟ್ ಇಟ್ ಕಮ್ಸ್ ಇನ್ ಟು ದ ಕರಿಕ್ಯುಲಮ್. ಬೇಕಾಗಿರೋದು ಯಾವ್ಯಾವ ಕ್ಲಾಸಿಗೆ ಎಂತ ಎಡ್ಯುಕೇಶನ್ ಏನೆಲ್ಲ ಕೊಡ್ಬೇಕು ಅಂತ ಜ್ಞಾನ ಹೋದ್ರೆ ಇನ್ನು ಮಕ್ಕಳು ಹಾಳಾಗಲ್ಲ ಅಂತ ನನ್ನ ಅನ್ಸಿಕೆ. ದಟ್ಸ್ ವಾಟ್ ಇಸ್ ದ ರಿಯಾಲಿಟಿ. ಇದನ್ನ ಎಷ್ಟು ಜನ ಒಪ್ಕೊಳ್ಳಲ್ಲ ನನಗೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ದ ರಿಯಾಲಿಟಿ. ಬಿಕಾಸ್ ಎಷ್ಟೋ ಮಕ್ಕಳಿಗೆ ತಪ್ಪು ಆಗಿರೋ ಜ್ಞಾನ ಹೋಗಿದೆ. ದೇ ಡು ನಾಟ್ ನೋ ಅಬೌಟ್ ತಪ್ಪು ಇನ್ಫಾರ್ಮೇಶನ್. ಎಕ್ಸಾಕ್ಟ್ಲಿ. ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ಅವರಿಗೆ ಏನ್ ಒಳ್ಳೇದು ಏನ್ ಕೆಟ್ಟದು ಅಂತ ಗೊತ್ತಿರಲ್ಲ, ವಾಟ್ ಇಸ್ ಕನ್ಸೆಂಟ್ ಅಂತಾನೆ ಗೊತ್ತಿರಲ್ಲ. ಒಬ್ರನ್ನ ಗುಡ್ ಟಚ್ ಬ್ಯಾಡ್ ಟಚ್. ಎಕ್ಸಾಕ್ಟ್ಲಿ. ಗುಡ್ ಟಚ್ ಬ್ಯಾಡ್ ಟಚ್ ಗಿಂತ ಅಲ್ಲಿಂದ ಶುರು ಆಗುತ್ತೆ. ಎಕ್ಸಾಕ್ಟ್ಲಿ. ಈಗ ಒಬ್ಬೊಬ್ರಿಗೆ ಏನು ಒಳ್ಳೇದು ಏನ್ ತಪ್ಪು, ಓಕೆ ಒಬ್ರು ಹೋಗ್ ಕೈ ಹಿಡಿದ್ರು, ಏನ್ ನಾನು ಹೋಗಿ ಕೈ ಹಿಡ್ದಿದ್ ಅಷ್ಟೇ ಅಲ್ವಾ ಅಂತ ಕೇಳೋರು ತುಂಬಾ ಜನ. ಸೊ ದಟ್ಸ್ ವೇರ್ ಇಟ್ ಸ್ಟಾರ್ಟ್ಸ್ ಫ್ರಮ್. ಅಂಡ್ ಸೆಕ್ಸ್ ಎಡ್ಯುಕೇಶನ್ ಡಸಂಟ್ ಮೀನ್ ದಟ್ ನೀವ್ ಸೆಕ್ಸ್ ಮಾಡ್ತಿದ್ದೀರಾ, ಹೇಗ್ ಸೆಕ್ಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ದಟ್ ಇಸ್ ವೇರ್ ಪೀಪಲ್ ಆರ್ ಗೋಯಿಂಗ್ ರಾಂಗ್. ಎಲ್ಲ ಸ್ಟಾರ್ಟ್ ಆಗೋದು ಚಿಕ್ಕ ವಿಷಯದಿಂದ. ಅಂಡ್ ಆ ವಿಷಯ ನಿಮ್ಮ ಮಕ್ಳಿಗೆ ಗೊತ್ತಾದ್ರೆ ಮಾತ್ರ ಇನ್ನು ಜಗತ್ತು ಉದ್ಧಾರ ಆಗುತ್ತೆ ಅಂತ ನಾನು ಹೇಳ್ಕೋಬಹುದು. ಮೋರ್ ದೆನ್ ಸೆಕ್ಸ್ ಎಜುಕೇಶನ್, ಜನರಿಗೆ ಎಜುಕೇಶನ್ ಅಬೌಟ್ ಸೆಕ್ಸ್ ಎಜುಕೇಶನ್ ಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಬಿಕಾಸ್ ದ ಪ್ರಾಬ್ಲಮ್ ಇಸ್ ದಟ್ society has set standards and rules and regulations that ಈ ತರ ಮಾತಾಡೋರ ಹತ್ರ ಮಾತಾಡಬಾರ್ದು, ಈ ತರ ಹೇಳೋರ ಹತ್ರ ಕೇಳಬಾರ್ದು, ಅಥವಾ ಸೆಕ್ಸ್ ಇಸ್ ಅ ವೆರಿ ರಾಂಗ್ ಥಿಂಗ್. ಈ ಜಗತ್ತಲ್ಲಿ ಒಂದು ಮಗು ಬರ್ತಾ ಇದೆ ಅಂದ್ರೇನೆ ಆ ಒಂದು ಕ್ರಿಯೆಯಿಂದ ಬರ್ತಾ ಇರೋದು. ಹೌದು, ಅದಕ್ಕೆ ನಾನು ಆರಂಭದಲ್ಲಿ ಈ ವಿಷಯಗಳನ್ನೆಲ್ಲ ಅದಕ್ಕೆ ಹೇಳಿದೆ. ಬಿಕಾಸ್ ಆ ಕ್ರಿಯೆಯನ್ನ ನೀವಷ್ಟು you're looking at it a very very different way. ನೋಡ್ತಿದ್ದೀರಾ. ದೆನ್ ಐ ಆಮ್ ಟೆಲ್ಲಿಂಗ್ ಯು ದಿಸ್ ದಟ್ ನಿಮ್ಮ ಮಕ್ಕಳು ಅದ್ರ ಬಗ್ಗೆ ಇನ್ನೂ ಕ್ಯೂರಿಯಾಸಿಟಿ ಇರುತ್ತೆ. ಯಾರ ಹತ್ರ ಆದ್ರೂ ಹೋಗಿ ಕೇಳ್ಬೇಕು ಇದು ಏನು. ಇವತ್ತಿನ ಜನರೇಷನ್ ಅಥವಾ ಇವತ್ತಿನ ವರ್ಲ್ಡ್ ಅಲ್ಲಿ ನಾನು ಈ ಜನರೇಷನ್ ಆ ಜನರೇಷನ್ ಅಂತ ಮೆನ್ಷನ್ ಮಾಡಕ್ಕೆ ಹೋಗಲ್ಲ. ಬಿಕಾಸ್ ವಿ ಆಲ್ ನ್ಯೂ ಇಟ್ ಅಟ್ ಒನ್ ಇನ್ಸ್ಟೆನ್ಸ್. ನಾವು 10ನೇ ಕ್ಲಾಸಿಗೆ ಬರುವಾಗ ಎಷ್ಟೋ ಮಕ್ಳಿಗೆ ನಮ್ ಕ್ಲಾಸಲ್ಲಿ ಗೊತ್ತಿತ್ತು ಆಲ್ರೆಡಿ, ನಮಗೆ ಏನು ಗೊತ್ತಿರ್ಲಿಲ್ಲ. ವಿ ವರ್ ಆಲ್ ಲೈಕ್ ಬ್ಲಾಂಕ್ ಪೀಪಲ್. ಸೊ ದೇರ್ ಇಸ್ 1% ಆಫ್ ಪಾಪ್ಯುಲೇಷನ್ ಏನು always, yeah, maybe the percentage is more in today's generation. ಎಕ್ಸಾಕ್ಟ್ಲಿ. ಸೊ ಅವ್ರ ತಪ್ಪು ಇವ್ರು ಸರಿ ಅಂತ ಹೇಳೋದು ಅದು ತಪ್ಪೆ, ಅದು ದೊಡ್ಡ ತಪ್ಪು. ಹೌ ಡು ಯು ಟೇಕ್ ಕೇರ್ ಆಫ್ ದಟ್ ಜನರೇಷನ್ ಇಸ್ ಬೈ ಗೋಯಿಂಗ್ ಅಂಡ್ ಟಾಕಿಂಗ್ ಅಬೌಟ್ ಇಟ್. ನೀವ್ ಹೋಗಿ ಮಾತಾಡಿ, ನೀವ್ ಹೋಗಿ ಕೂತ್ಕೊಂಡು ಮಾತಾಡಿ, ಏನ್ ಕೇಳ್ಬೇಕು ಕೇಳೋ. 10ನೇ ಕ್ಲಾಸ್ 9ನೇ ಕ್ಲಾಸ್ 8ನೇ ಕ್ಲಾಸಿಗೆ ಈ ಪ್ರಶ್ನೆಗಳು ಬರೋದು ಸಹಜ. ನಾವು ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ವಿ, ನಮ್ಮ ಅಪ್ಪ ಅಮ್ಮ ಸುಮ್ನೆ ಇರೋ, ಏನಕ್ ಬೇಕು ನಿಂಗೆ,
ಹೀಗೆ ಹಾಗೆ. ಬಟ್ ನಾವು ಓಕೆ ಇವೆಲ್ಲ ಇಲ್ಲ ನಮ್ಮ ಅಪ್ಪ ಅಮ್ಮನ್ನ ನಾವು ತುಂಬಾ ರೆಸ್ಪೆಕ್ಟ್ ಮಾಡ್ತೀವಿ, ಸುಮ್ನೆ ಇರೋದೇ ಒಳ್ಳೇದಂತ ನಾವು ಸುಮ್ನೆ ಇರ್ತಾ ಇದ್ವಿ. ಬಟ್ ಈಗ ಆ ಮಕ್ಳು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತ ಅಲ್ಲ, ಬಟ್ ಅವ್ರ ಕ್ಯೂರಿಯಾಸಿಟಿ ಹೆಚ್ಚಾಗಿದೆ. ಅವ್ರ ನಮ್ ತರ ಅಲ್ಲ ದಟ್ ನಾವು ಸುಮ್ನೆ ಇರ್ತೀವಿ ಅಂತ ಅವರು ಸುಮ್ನೆ ಇರ್ತಿದ್ದಾರೆ. ಅವ್ರ ಪ್ರಶ್ನೆಗಳು ಕೇಳ್ತಾರೆ ಅಂಡ್ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ನಮ್ಮ ಜವಾಬ್ದಾರಿ. ನೀವ್ ಇವತ್ ಕೊಡ್ಲಿಲ್ಲ ಅಂದ್ರೆ ನೀವ್ ಒಂದ್ ಪರಿಸ್ಥಿತಿಯಲ್ಲಿ ಬರ್ತೀರಾ ವೇರ್ ನೀವೇ ರಿಗ್ರೆಟ್ ಮಾಡ್ತೀರಾ. ಸೊ ಅಂತ ಸಿಚುವೇಶನ್ ಬರೋಕ್ಕಿಂತ ಮುಂಚೆ ನೀವೇ ಹೋಗಿ ಮಾತಾಡೋದು ಒಳ್ಳೇದು. ವೇರ್ ಕ್ವೆಶನ್ಸ್ ಕ್ಯಾನ್ ಬಿ ಸಾಲ್ವ್ ಬೈ ಯೋರ್ ಸೈಡ್ ಆಸ್ ಪೇರೆಂಟ್ಸ್. ಬಿಕಾಸ್ ಐ ಥಿಂಕ್ ನಮ್ಮ ಜನರೇಷನ್ ತರ ಅಲ್ಲ ದಟ್ ಆರ್ ಪೇರೆಂಟ್ಸ್ ಪಾಪ ಅವ್ರು ಏನು ಹೇಳ್ತಾ ಇರ್ಲಿಲ್ಲ ಬಿಕಾಸ್ ಅವ್ರಿಗೆ ಮುಜುಗರ ಆಗ್ತಿತ್ತು, ಅವ್ರಿಗೆ ಒಳ್ಳೆ ಎಡ್ಯುಕೇಶನ್ ಇರ್ಲಿಲ್ಲ, ಹಾಗೆ ಹೀಗೆ ಇರ್ತಾ ಇತ್ತು. ಬಟ್ ಈಗ ಆ ತರ ಇಲ್ಲ. ಟು ಬಿ ಆನೆಸ್ಟ್ ಅಂದ್ರೆ ಟು ಗೋ ಬ್ಯಾಕ್ ಟು ವಾಟ್ ಯು ಸೆಡ್, ಈಗ ಕಾಮಸೂತ್ರದ ಬಗ್ಗೆ ನೀವು ವಾತ್ಸಾಯನರ ಬಗ್ಗೆ ಹೇಳಿದ್ರಿ. ಹಿಂದೆಲ್ಲ ದೇವಸ್ಥಾನಗಳಲ್ಲಿ ಕೂಡ ಸೆಕ್ಷುವಲ್ ಪೊಸಿಷನ್ಸ್ ಇರ್ತಾ ಇತ್ತು. ಬಿಕಾಸ್ ಯಾಕಂದ್ರೆ ಅದು ನಮ್ಗೆ ಎಜುಕೇಶನ್ ಮಾಡೋದಕ್ಕೋಸ್ಕರ ಇದ್ದ ಒಂದೇ ದಾರಿ. ಸೊ ಹಂಗೆ ಇಟ್ ಶುಡ್ ಬಿಕಮ್ ಅ ಪಾರ್ಟ್ ಆಫ್ ಅವರ್ ಲೈಫ್. ಬಿಟ್ರೆ ಇಟ್ ಕೆನಾಟ್ ಬಿಕಮ್ ಅ ಟಬು. ಟೆಂಪಲ್ಸ್ ಅಲ್ಲಿ ನೀವ್ ಹೇಳಿದ ತಕ್ಷಣ ನಾನು ಹೇಳೋದು, ಎಷ್ಟೋ ಜನರು ನನಗೆ ಹೇಳ್ತಾರೆ ದಟ್ ಮ್ಯಾಮ್ ಟೆಂಪಲ್ಸ್ ಅಲ್ಲಿ ಇದೆ, ಅದ್ರಲ್ಲಿ ಏನ್ ತಪ್ಪಿದೆ. ಸೊ ದಟ್ ಮೀನ್ಸ್ ಎವ್ರಿ ಒನ್ ಕ್ಯಾನ್ ಹ್ಯಾವ್ ಇಟ್, ಎವ್ರಿಥಿಂಗ್ ಇಸ್ ಅವೈಲೇಬಲ್. ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇಲ್ಲ, ಇಂಪಾರ್ಟೆಂಟ್ ಆಸ್ಪೆಕ್ಟ್ ಗಿಂತ ಜಾಸ್ತಿ ಹೌದು ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಲೈಫ್. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ನಾವ್ ಹೇಳ್ತೀವಿ. ಕಾಮ ಇಸ್ ಮೋಕ್ಷ ಕಮ್ಸ್ ಲೇಟರ್ ಆನ್. ಮೋಕ್ಷದ ಬಗ್ಗೆ ಮಾತಾಡೋದೇ ಬೇಡ, ಬಟ್ ಕಾಮ ಇಸ್ ವೆರಿ ಇಂಪಾರ್ಟೆಂಟ್. ಆದ್ರೆ ಅದ್ರ ಅವಶ್ಯಕತೆ, ಅದ್ರ ಅರ್ಥ, ಅದನ್ನ ಎಷ್ಟು ಮಟ್ಟಿಗೆ ಅದು ಸರಿ ತಪ್ಪು ಅಂತ ತಿಳುವಳಿಕೆ ಮಾಡೋದು ಒಂದ್ ಮನುಷ್ಯನ ಜವಾಬ್ದಾರಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಜವಾಬ್ದಾರಿ ಅಂತ ಹೇಳ್ತಿದೀನಿ ಬಿಕಾಸ್ ನಾವು ಅನ್ಕೊಳ್ತೀವಿ ದಟ್ ಎಕ್ಸೆಸಿವ್ ಮಟ್ಟಿಗೆ ಅದು ತುಂಬಾ ಒಳ್ಳೇದು ಅಥವಾ ತುಂಬಾ ಕೆಟ್ಟದಾಗಿದ್ರು ಒಳ್ಳೇದಲ್ಲ, ಈ ತರದ್ದು ಮಾತುಗಳು ಅದ್ ನಮ್ಮ ಬಾಡೀಸ್ ಮೇಲೆ ಡಿಪೆಂಡೆಡ್, ನಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡೆಡ್. ಒಬ್ರಿಗೆ ತುಂಬಾ ಇಷ್ಟವಾಗಿರುತ್ತೆ, ಒಬ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಅಂತ ಹೇಳ್ಬೋದು. ಸೊ ಎವ್ರಿಥಿಂಗ್ ಇಸ್ ಡಿಪೆಂಡ್. ಬಟ್ ಅವರಿಗೆ ಎಷ್ಟು ಸರಿ ಎಷ್ಟು ತಪ್ಪು ಅಂತ ತಿಳುವಳಿಕೆ ಇಲ್ಲಿದ್ರೆ ಎವ್ರಿಥಿಂಗ್ ಕ್ಯಾನ್ ಬಿ ಮ್ಯಾನೇಜ್ಡ್ ಅಂಡ್ ದಟ್ಸ್ ಕಾಲ್ಡ್ ಆಸ್ ಲೈಫ್. ಅದನ್ನ ಜೀವನ ಅಂತ ಹೇಳೋದು. ಸೊ ವೆನ್ ಯು ಟಾಕ್ ಅಬೌಟ್ ಟೆಂಪಲ್ಸ್ ಸ್ಕ್ರಿಪ್ಚರ್ಸ್, ನಾವು ಎಷ್ಟೋ ಜನರು ಹೇಳ್ತಾರೆ, ಅಲ್ಲಿ ನೀವ್ ನೋಡಿರ್ತೀರಾ ದಟ್ ಒಬ್ರು ಮೇಲೆ ಒಂದು ಮ್ಯಾನ್, ಒಂದು ಗಂಡಸ್ರ ಮೇಲೆ 2-3 ಮಹಿಳೆಯರು ಇರ್ತಾರೆ. ಓಕೆ, ಸೊ ಎಷ್ಟೋ ಜನರು ನನಗೆ ಹೇಳ್ತಾ ಇದ್ರು ದಟ್ ಒಬ್ರು ನನಗೆ ಪ್ರಶ್ನೆ ಹಾಕಿದ್ರು ಇನ್ ಮೈ DM ದಟ್ ಡಸ್ ದಟ್ ಮೀನ್ಸ್, ಸೊ ದಟ್ ಮೀನ್ಸ್ ಐ ಕ್ಯಾನ್ ಹ್ಯಾವ್ ಗ್ರೂಪ್ ಸೆಕ್ಸ್ ಅಲ್ವಾ ಅಂತ. ಓಕೆ, ನೌ ದೇರ್ ಕಮ್ಸ್ ಅನದರ್ ಆನ್ಸರ್ ದಟ್ ಕಾಮಸೂತ್ರದಲ್ಲಿ ಯಾವತ್ತೂ ವಾತ್ಸ್ಯಾಯನದವ್ರು ಬರಲಿಲ್ಲ ದಟ್ ಇದು ಸರಿ ಇದು ತಪ್ಪು. ಅವ್ರು ಬರ್ದಾರೆ, ಎಸ್ ಗ್ರೂಪ್ ಸೆಕ್ಸ್ ಹ್ಯಾಸ್ ಬೀನ್ ಮೆನ್ಷನ್ಡ್, ನೋ ಡೌಟ್. ಆದ್ರೆ ಒನ್ ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಅಲ್ಲಿ ಕನ್ಸೆಂಟ್ ತುಂಬಾ ಇಂಪಾರ್ಟೆಂಟ್ ಇತ್ತು ಅಂಡ್ ಅವರೇ ಬರ್ದಿದ್ದಾರೆ. ದಟ್ ಮೀನ್ಸ್ ನಾವು ಎಷ್ಟು ಅದನ್ನ ಅರ್ಥ ಮಾಡ್ಕೋಬೇಕು. ಕನ್ಸೆಂಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಸೆಕ್ಸ್. ಸೆಕ್ಷುವಲ್ ಹೆಲ್ತ್ ಅಥವಾ ಸೆಕ್ಸ್ ಬಗ್ಗೆ ಮಾತಾಡುವಾಗ ಕನ್ಸೆಂಟ್, ಒಪ್ಪಿಗೆ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಅದು ತುಂಬಾ ಇಂಪಾರ್ಟೆಂಟ್. ಒಬ್ರು ಒಪ್ಪದೆ ಓಕೆ ಲೆಟ್ಸ್ ಸೇ ದಟ್ ಒಬ್ರು ಹೇಳ್ತಾರೆ ದಟ್ ಈಗ ಬರೋದು ದಟ್ ಜಸ್ಟ್ ಫಾರ್ಮ್ಸ್ ಅನ್ ಅದರ್ ಚಾಪ್ಟರ್ ಆಕ್ಚುಲಿ. ಏನಂದ್ರೆ ನಾವು ಮದ್ವೆ ಆಗಿದ್ದೀವಿ, ಸೊ ನನ್ನ ಪ್ರಾಪರ್ಟಿ ಅವಳು ಅಥವಾ ನನ್ನ ಪ್ರಾಪರ್ಟಿ ಅವನು ಅಂತ ಹೇಳೋದು ಅದು ತಪ್ಪು. ವೆನ್ ಯು ಟಾಕ್ ಅಬೌಟ್ ಮ್ಯಾರೇಜ್ ಆರ್ ಎನಿ ಕೈಂಡ್ ಆಫ್ ರಿಲೇಶನ್ಶಿಪ್, ಲೆಟ್ಸ್ ಸೇ ನೀವು ಕಮಿಟೆಡ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸೊ ಅವ್ರು ನನ್ ಸೊತ್ತು, ನನಗ್ ಬೇಕಾದಾಗ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಸೆಕ್ಸ್. ದಟ್ ಡಸಂಟ್ ವರ್ಕ್ ಲೈಕ್ ದಟ್. ಹೋಲ್ಡ್ ದಟ್ ಥಾಟ್. ಎಸ್, ಇದ್ರ ಬಗ್ಗೆ ಮಾತಾಡಬೇಕು. ಎಸ್ಪೆಷಲಿ ನಮ್ಮ ಸೀರೀಸ್ನ ಒಂದು ಆರಂಭ ಆಗಿದೆ. ಈಗ ಒಂದು ಮೊನೋಗಮಿ ಇರಬಹುದು, ಮತ್ತೆ ಪಾಲಿಗಮಿ, ಈಗ ಅದೇ ಗ್ರೂಪ್ ಸೆಕ್ಸ್ ಕೂಡ ಅದಕ್ಕೆ ಒಂದು ಪಾರ್ಟ್ ಆಗೇ ಬರುತ್ತೆ. ಮತ್ತೆ ಈ ಸೆಕ್ಷುವಲ್ ಲೈಫ್ ಅನ್ನೋದು ನಮ್ಮ ಸೊಸೈಟಿಯನ್ನ ಹೇಗೆ ಎಫೆಕ್ಟ್ ಮಾಡ್ತಾ ಇದೆ, ಮತ್ತೆ ಹೇಗೆ ಮಲ್ಟಿಪಲ್ ಪಾರ್ಟ್ನರ್ಸ್ ಬಗ್ಗೆ ಇರ್ಬೋದು. ದೇರ್ ಆರ್ ಮೆನಿ ಕ್ವೆಶನ್ಸ್ ಅಬೌಟ್ ಇಟ್. ಅದನ್ನ ಖಂಡಿತ ನಾವು ಮಾತಾಡಲೇಬೇಕಾಗಿದೆ, ಆದರೆ ಈ ಎಪಿಸೋಡನ್ನು ಮುಗಿಸಲೇಬೇಕಾಗಿದೆ. ಸೊ ಈ ಸಂಚಿಕೆಯನ್ನು ಮುಗಿಸೋದಕ್ಕೂ ಮುಂಚೆ ಹಾರ್ದಿಕ್ ಹರ್ಬಲ್ಸ್ ಅವರ ವತಿಯಿಂದ ಡಾಕ್ಟರ್ ದುರ್ಗಾಶ್ರೀ ಅವರಿಗೆ ಈ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ಸೋ ಮಚ್. ಇದು ಈ ಹೊತ್ತಿನ ಇನ್ನೂನು ಬೇಕಾಗಿದೆ. ಇನ್ನೂನು ಮಾಹಿತಿಗಳು ಬೇಕಾಗಿದೆ ಅಂತಂದರೆ ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಮಸ್ಕಾರ.